ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಪ್ರತಿ ಒಂದು ಬೆಳವಣಿಗೆಯ ಬಗ್ಗೆ ಕೂಡ ರಿಪಬ್ಲಿಕನ್ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಬಂದಿತ್ತು. ಅದರಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಮೊನ್ನೆ ನನ್ನ ಸಹೋದ್ಯೋಗಿ ನವೀನ್ ಒಂದು ರಿಪೋರ್ಟ್ ಕೊಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ ಜೈಲು ಆರೋಪಿಗಳಿಗೆ ಅನ್ನುವಂತಹ ವರದಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಸಿಸಿಬಿ ಇವತ್ತು ಅಲರ್ಟ್ ಆಯಿತು. ಹಾಗಾಗಿ ಹೇಳ್ತಾ ಇರೋದು ರಿಪಬ್ಲಿಕನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಅಂತ. ಬೆಳ್ಳಂಬೆಳಗ್ಗೆ 100ಕ್ಕೂ ಅಧಿಕ ಅಧಿಕಾರಿಗಳು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದಾಳಿ ಮಾಡಿದ್ರು. ದರ್ಶನ್ ಬ್ಯಾರಕ್ ಸೇರಿ ಇಂಚಿಂಚು ಮೂಲೆಯನ್ನು ಕೂಡ ಪರಿಶೀಲನೆ ಮಾಡಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಮಲಗಿದ್ದಲ್ಲೇ ದಚ್ಚುಗೆ ಖಾಕಿ ಟೀಮ್ ಇವತ್ತು ಶಾಕ್ ಕೊಟ್ಟಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಸಿಬಿ ದಿಢೀರ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರೆಯ ಮಂಪರಿನಲ್ಲಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿತ್ತು. ಕಣ್ಣು ಬಿಟ್ಟಾಗ ಸಿಸಿಬಿ ಅಧಿಕಾರಿಗಳು ಕಣ್ಣೆದುರಿಗೆ ನಿಂತಿದ್ದು ನೋಡಿ. ಕಾರಣ ಇಷ್ಟೇ, ಆರೋಪಿಗಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ರಾಜಾತಿಥ್ಯ ನೀಡಲಾಗ್ತಾ ಇದೆ ಅಂದ್ರೆ ಹೇಗೆ ಅಂದ್ರೆ ಹೊರಗಿನಿಂದ ಭರ್ಜರಿ ಊಟ ಕೊಡಲಾಗ್ತಾ ಇದೆ, ನಾನ್ ವೆಜ್ ಎಲ್ಲ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಪ್ರಸಾರ ಆಗಿತ್ತು. ಈಗ ಅದರ ಮುಂದಿನ ಭಾಗ ನಾವು ಗಮನಿಸಿದ್ರೆ ಸಿಸಿಬಿ ಅಧಿಕಾರಿಗಳ ದಾಳಿ. ಸಿಸಿಬಿ ಅಧಿಕಾರಿಗಳು 100ಕ್ಕೂ ಹೆಚ್ಚು ಸಿಬ್ಬಂದಿಯ ಜೊತೆಗೂಡಿ ಇವತ್ತು ದಾಳಿಗೆ ಮುಂದಾದಾಗ ಪ್ರತಿಯೊಬ್ಬರ ಪ್ರಶ್ನೆ ಪರಪ್ಪನ ಅಗ್ರಹಾರದಲ್ಲಿ ಹಾಗಾದ್ರೆ ರಾಜಾತಿಥ್ಯದ ವಿಚಾರ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳು ಏನಾದ್ರೂ ಆಗತ್ತಾ, ಏನಾದ್ರೂ ಸಿಗಬಹುದಾ ಜೈಲಲ್ಲಿ ಅನ್ನುವಂತಹ ಪ್ರಶ್ನೆ ಇತ್ತು. ಜೈಲಿನ ಮೇಲೆ ರೇಡ್ ಆಗೋದಕ್ಕೆ ಕಾರಣವೇ ದರ್ಶನ್ ಅನ್ನುವಂತಹ ವಿಚಾರ ಗಮನಿಸಬೇಕು. ಜೈಲ್ ಮೇಲೆ ಸಿಸಿಬಿ ದಾಳಿ, ಇದು ರಿಪಬ್ಲಿಕನ್ ವರದಿಯ ಬಿಗ್ ಇಂಪ್ಯಾಕ್ಟ್. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಬಗ್ಗೆ ನಿಮ್ಮ ರಿಪಬ್ಲಿಕನ್ ವರದಿ ಬಿತ್ತರಿಸಿತ್ತು. ನಮ್ಮ ವರದಿ ಬೆಳ್ಳಂಬೆಳಗ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಯಿತು ಅಂದ್ರೆ ಸಿಸಿಬಿ ಅಧಿಕಾರಿಗಳು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 100ಕ್ಕೂ ಹೆಚ್ಚು ಸಿಬ್ಬಂದಿಯ ಜೊತೆಗೂಡಿ ದಾಳಿ ಹಾಕಿತ್ತು. ಇವತ್ತು ಬೆಳಗ್ಗೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಈಗಲೂ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಪೂರಕ ಮಾಹಿತಿ ಏನಾದರೂ ಇದ್ದರೆ ಯಾವುದು ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ. ಎಲ್ಲರೂ ಇವತ್ತು ಬೆಳಗ್ಗೆ ಪರಪ್ಪನಗರ ಜೈಲ್ ಮೇಲೆ ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ಅಧಿಕಾರಿಗಳ ದಾಳಿ ಆಗಿದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಒಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇತ್ತು. ಜೈಲಲ್ಲಿ ಇರುವಂತಹ ಆರೋಪಿಗಳಿಗೆ ರಾಜಾತಿಥ್ಯ ನೀಡಲಾಗುತ್ತೆ, ವಿಐಪಿ ಟ್ರೀಟ್ಮೆಂಟ್, ಮೊಬೈಲ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ, ಐಷಾರಾಮಿ ಜೀವನ ನಡೆಸೋದಕ್ಕೆ ಎಲ್ಲಾ ರೀತಿಯ ಅವಕಾಶ ಇರುತ್ತೆ, ಅಲ್ಲಿದ್ದವರೇ ಅವರಿಗೆ ಸಹಾಯ ಮಾಡ್ತಾರೆ ಅಂತ. ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಏನಾದರೂ ವಸ್ತುಗಳು ಆ ರೀತಿ ಬೆಳವಣಿಗೆಗಳು ಆಗಬಹುದಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಆಗ್ಲಿಲ್ಲ. ಕಾರಣ ಇಷ್ಟೇ, ಸಿಸಿಬಿ ಅಧಿಕಾರಿಗಳ ದಾಳಿಯ ವಿಚಾರ ಮೊದಲೇ ಗೊತ್ತಾಗಿತ್ತಂತೆ. ಯಾರಿಗೆ ಗೊತ್ತಾಗಿತ್ತು, ಹೇಗೆ ಅಲರ್ಟ್ ಆದ್ರು ಅನ್ನೋದು ಪ್ರಶ್ನೆ, ಹೇಗೆ ಈ ಮಾಹಿತಿ ಸೋರಿಕೆ ಆಯಿತು ಅನ್ನೋದೇ ಪ್ರಶ್ನೆ. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಯಾರಿಗೂ ಮಾಹಿತಿ ನೀಡಬಾರ್ದು ಅನ್ನೋ ಕಾರಣಕ್ಕೆ ಸಿಸಿಬಿ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಗೆ ಹೋಗಿ ದಾಳಿ ಮಾಡಿದ್ರು. ಆದ್ರೆ ರಾತ್ರೋರಾತ್ರಿ ಅಲರ್ಟ್ ಆಗ್ಬಿಟ್ಟಿದ್ರಂತೆ ಜೈಲಧಿಕಾರಿಗಳು, ಜೊತೆಗೆ ಅಲ್ಲಿದ್ದಂತಹ ಕೆಲ ಆರೋಪಿಗಳು. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಪಾಲಾಗಿ ಸತತ 64 ದಿನಗಳು ಕಳೆದು ಹೋಗಿದೆ. ಆದರೆ ಮತ್ತೊಂದು ಕಡೆ ಪೊಲೀಸರ ತನಿಖೆ, ಎಫ್ಎಸ್ಎಲ್ ರಿಪೋರ್ಟ್ ಎಲ್ಲವೂ ಕೂಡ ಮಾರಕ ಆಗೋ ಸಾಧ್ಯತೆ. ಕಾರಣ ಈ ಕೊಲೆ ಆಕಸ್ಮಿಕವಲ್ಲ, ಅಟ್ಟಹಾಸ ಮೆರೆದಿದ್ದಾರೆ ಲಿಟ್ರಲಿ ಈ ಆರೋಪಿಗಳು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇದು ಕೂಡ ಕಂಟಕ ಆಗುತ್ತೆ ಅಂತ ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿ ಕೊಲೆ ಆಕಸ್ಮಿಕವಲ್ಲ, ಪ್ರೀ ಪ್ಲಾನ್. ಸೆಕೆಂಡರಿ ಎವಿಡೆನ್ಸ್ ನಲ್ಲಿ ಡಿ ಗ್ಯಾಂಗ್ ಸಂಚು ಬಯಲು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಅಂತಿಮ ಹಂತವನ್ನ ತಲುಪಿದ್ದು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಎಲ್ಲಾ ವರದಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ನ ವರದಿಗಳು ಮಾತ್ರ ಬರಬೇಕಿದೆ. ಅವುಗಳು ಕೂಡ ಇವತ್ತು ತಲುಪುವ ಸಾಧ್ಯತೆಗಳಿವೆ.
ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ 33 ಸಿಸಿಟಿವಿ, 190ಕ್ಕೂ ಅಧಿಕ ಸಾಕ್ಷ್ಯ ಸಂಗ್ರಹ, 25ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಹೀಗಾಗಿ ದರ್ಶನ್ ಪಾಲಿಗೆ ಸೆಕೆಂಡರಿ ಎವಿಡೆನ್ಸ್ ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೇಸ್ನಲ್ಲಿ 200ಕ್ಕೂ ಹೆಚ್ಚು ಸಾಕ್ಷ್ಯ ಸಿಕ್ಕಿದೆ. ಆದರೂ ಪ್ರತ್ಯಕ್ಷ ಸಾಕ್ಷಿ ಅಂತ ಸಿಕ್ಕಿದ್ದು ಬೆರಳೆಣಿಕೆಯಷ್ಟು ಮಾತ್ರ. ಪ್ರತ್ಯಕ್ಷ ಸಾಕ್ಷಿ ಅಂತ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಸೇರಿ ಕೆಲವು ಸಾಕ್ಷಿಗಳು ಸಿಕ್ಕಿವೆ. ಪ್ರತ್ಯಕ್ಷ ಸಾಕ್ಷಿಯನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಎಸ್, ನೇರ ಹೇಳಿಕೆಗಳು ಡೈರೆಕ್ಟ್ ಎವಿಡೆನ್ಸ್ ಆದ್ರೆ ಸೆಕೆಂಡರಿ ಎವಿಡೆನ್ಸ್ಗಳಾದ ಸಿಡಿಆರ್, ಸಿಸಿಟಿವಿ, ಪಿಎಂ ರಿಪೋರ್ಟ್, ಫೋಟೋಗ್ರಫಿ, ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್ ಹಾಗೆ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಇವೆಲ್ಲವೂ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿದೆ. ಸದ್ಯಕ್ಕೆ ಸ್ಪಷ್ಟವಾಗಿದೆ. ಹೀಗಾಗಿ ದರ್ಶನ್ ಆರೋಪಿ ಸಂಖ್ಯೆ ಮಾತ್ರವಲ್ಲ, ಉಳಿದ ಆರೋಪಿಗಳ ಸಂಖ್ಯೆಯು ಅದಲು ಬದಲಾಗುವ ಸಾಧ್ಯತೆ ಇದೆ. ಸದ್ಯ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ 25ಕ್ಕೂ ಹೆಚ್ಚು ಮಂದಿಯಿಂದ 164 ಹೇಳಿಕೆ ಕೂಡ ದಾಖಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಕ್ರೌರ್ಯದ ಬಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಎಲ್ಲವನ್ನ ಕೂಡ ಹೇಳ್ತಾ ಇದೆ. ಆಲ್ರೆಡಿ ಇಲ್ಲಿಂದ ಖಾಕಿ ಟೀಮ್ ಹೈದರಾಬಾದ್ಗೆ ಹೋಗಿತ್ತು. ಅದೇ ವರದಿಯನ್ನು ತರೋದಕ್ಕೆ ಆಲ್ರೆಡಿ ವರದಿ ಬೆಂಗಳೂರಿಗೆ ತಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ತನಿಖೆಗೆ ಫೈನಲ್ ಟಚ್ ನೀಡಲಾಗ್ತಾ ಇದೆ. ಚಾರ್ಜ್ ಶೀಟ್ ತಯಾರಿಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಹೈದರಾಬಾದ್ನಿಂದ ಸಿಎಫ್ಎಸ್ಎಲ್ ರಿಪೋರ್ಟ್ ತಂದಿದ್ದಾರೆ ಆಲ್ರೆಡಿ ಸಿಬ್ಬಂದಿ. ನಿನ್ನೆ ಹೈದರಾಬಾದ್ಗೆ ಅಧಿಕಾರಿಗಳು ಹೋಗಿದ್ರು ಇದೇ ವರದಿಯನ್ನ ತರೋದಕ್ಕೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 30% ಸಿಎಫ್ಎಸ್ಎಲ್ ವರದಿಗಳು ಬಾಕಿ ಇತ್ತು. ಅದೆಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ. ಇಂದು ರಿಪೋರ್ಟ್ಗಳೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಧಿಕಾರಿಗಳು. ಸಂಜೆ ವರದಿ ಪರಿಶೀಲನೆ ಮಾಡ್ತಾರಂತೆ ತನಿಖಾಧಿಕಾರಿಗಳು. ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಉಲ್ಲೇಖ ಆಗುತ್ತೆ ಚಾರ್ಜ್ ಶೀಟ್ನಲ್ಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಆ ತಯಾರಿಯಲ್ಲಿ ಪೊಲೀಸರು. ನಮಗೆಲ್ಲ ಇರುವಂತಹ ಕುತೂಹಲ, ಸಿಎಫ್ಎಸ್ಎಲ್ ರಿಪೋರ್ಟ್ ಏನು ಬಂದಿರಬಹುದು, ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಅಂತ. ಸೊ ಚಾರ್ಜ್ ಶೀಟ್ಗೆ ಎಷ್ಟು ಇದು ಪೂರಕ ಆಗುತ್ತೆ ಈ ವರದಿ ಅಂತ? ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಹೈದರಾಬಾದ್ಗೆ ಕಳಿಸಿದಂಥ ಎಲೆಕ್ಟ್ರಾನಿಕ್ ವಸ್ತುಗಳು, ಅಂದರೆ ಆರೋಪಿಗಳ ಬಳಿ ರಿಕವರಿ ಮಾಡಿದಂಥ ಮೊಬೈಲ್ಗಳಿರ್ಬೋದು, ಮತ್ತು ಅವರ ಏನು ಚಲನವಲನಗಳನ್ನು ಗುರುತಿಸ್ತಾ ಇದ್ದಂಥ CCTV DVRಗಳಿರ್ಬೋದು, ಇವುಗಳು ಏನು ರಿಕವರಿ ಮಾಡಿದ್ರು ಪೊಲೀಸರು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು, ಅವುಗಳನ್ನು ಸಂಪೂರ್ಣವಾಗಿ CFSL ಹೈದರಾಬಾದ್ಗೆ ಕಳಿಸಲಾಗಿತ್ತು. ಯಾಕಂತಂದರೆ ಒಂದು ಕಡೆ DVRನಲ್ಲಿ ಆರೋಪಿಗಳ ಚಲನವಲನ ಪತ್ತೆ ಆದರೆ, ಈ ಒಂದು ಮೊಬೈಲ್ಗಳಲ್ಲಿ ಆರೋಪಿಗಳ ಫೋಟೋ ಸಮೇತವಾಗಿ ಒಂದಷ್ಟು ವಿಚಾರಗಳು ಇವರು ಎಲ್ಲ ಇಂಟರ್ ಕನೆಕ್ಟ್ ಆಗಿದ್ರು, ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಮಾಡ್ತಾ ಇದ್ರು, ಒಬ್ಬರಿಗೆ ಒಬ್ಬರು ಕನೆಕ್ಟ್ ಇದ್ರು ತುಂಬ ದಿನಗಳಿಂದ. ಇವುಗಳನ್ನು ರುಜುವಾತು ಮಾಡೋದಕ್ಕೆ ಈ ಒಂದು ವರದಿಗಳು ಬಹಳ ಪ್ರಮುಖವಾಗಿ ಬೇಕಾಗಿತ್ತು. ಈ ನೆಲೆಯಲ್ಲಿ ನಿನ್ನೆ ಏನು ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಹೈದರಾಬಾದ್ಗೆ ಹೋಗಿದ್ರು. ಇವತ್ತು ಅವರು ಆ ವರದಿಗಳನ್ನು ತೆಗೆದುಕೊಂಡು ನಗರಕ್ಕೆ ಬಂದಿದ್ದಾರೆ. ಸಂಜೆ ವೇಳೆಗೆ ತನಿಖಾಧಿಕಾರಿಗಳ ನೇತೃತ್ವದಲ್ಲಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಒಂದು FSL ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಅಡಕ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವೆಲ್ಲ ರಿಪೋರ್ಟ್ಗಳು ಬರಬೇಕಾಗಿತ್ತು ಅವೆಲ್ಲವೂ ಈಗ ಪೊಲೀಸರ ಕೈ ಸೇರಿದ್ದು ಮುಂದಿನ ವಾರವೇ ಚಾರ್ಜ್ ಶೀಟ್ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀನಿ. ನೋಡಿ, ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಈ ಡಿ ಗ್ಯಾಂಗಿಂದ ಆ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಆಗಿತ್ತು. ಅದರಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ರೇಣುಕಾಸ್ವಾಮಿಯ ಮೈ ಮೇಲೆ ಇದ್ದಂತಹ ಬಟ್ಟೆಯನ್ನ ಕೂಡ ಬದಲಾಯಿಸಿದ್ರಂತೆ. ಇದೆಲ್ಲವೂ ಕೂಡ ಈಗ FSL ವರದಿಯಿಂದ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಸೊ ಸಾಕ್ಷ್ಯ ನಾಶಕ್ಕೆ ಯಾವ ರೀತಿ ಪ್ರಯತ್ನ ಆಗಿತ್ತು ಡಿ ಗ್ಯಾಂಗಿಂದ, ಆ ಕುರಿತ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಖಾಕಿ ತಬ್ಬಿಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ.
ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಖಂಡಿತ ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ IPC ಸೆಕ್ಷನ್ 201 ಇನ್ಕ್ಲೂಡ್ ಮಾಡಿದ ಉದ್ದೇಶ ಅದೇ. ಯಾಕಂತಂದ್ರೆ ಈ ಒಂದು ಪ್ರಕರಣದ ಪ್ರತಿ ಹಂತದಲ್ಲೂ ಆರೋಪಿಗಳು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ರೇಣುಕಾಸ್ವಾಮಿ ಮೇಲೆ ದೇಹದ ಮೇಲಿದ್ದಂಥ ಬಟ್ಟೆಗಳನ್ನು ಡಿಸ್ಟ್ರಾಯ್ ಮಾಡೋ ಪ್ರಯತ್ನದಿಂದ ಹಿಡಿದು ಏನು ಶವ ಸಾಗಾಟ ಮಾಡಬೇಕಾದ್ರೆ ಕಾರ್ನಲ್ಲಿದ್ದಂಥ ರಕ್ತದ ಕಲೆಗಳನ್ನು ವಾಟರ್ ಸರ್ವಿಸ್ಗೆ ತೆಗೆದುಕೊಂಡೋಗಿ ಅಲ್ಲಿ ಒಂದು ತೋಳಿಸುವಂಥದ್ದು, ಜೊತೆಗೆ DVRಗಳಲ್ಲಿದ್ದಂಥ ಡೇಟಾವನ್ನು ಡಿಲೀಟ್ ಮಾಡಿಸೋದಿರ್ಬೋದು, ಆರೋಪಿಗಳ ಮೊಬೈಲ್ಗಳಲ್ಲಿದ್ದಂಥ ಡೇಟಾವನ್ನು ಡಿಲೀಟ್ ಮಾಡಿದ್ದು, ಜೊತೆಗೆ ಏನು ರೇಣುಕಾಸ್ವಾಮಿಗೆ ಸೇರಿದ್ದ 2 ಮೊಬೈಲ್ಗಳನ್ನು ರಾಜಕಾಲುವೆಗೆ ಬಿಸಾಕಿ ಅವುಗಳ ಸಾಕ್ಷ್ಯವನ್ನು ನಾಶ ಮಾಡಿದ್ದು ಅಲ್ಲದೆ ಆರೋಪಿಗಳು ಏನು ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಧರಿಸಿದ್ದಂಥ ಬಟ್ಟೆಗಳನ್ನು ತೆಗೆದುಕೊಂಡೋಗಿ ಬೇರೆ ಕಡೆ ಹಾಕುವ ಮತ್ತು ಅದನ್ನು ವಾಶ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದು, ಇವೆಲ್ಲವೂ ಸಹ ಸಾಕ್ಷ್ಯ ನಾಶಗಳ ಅಡಿಯಲ್ಲೇ ಬರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿಗಳ ಬಟ್ಟೆಗಳ ಮೇಲಿದ್ದಂಥ ರಕ್ತದ ಕಲೆಗಳನ್ನು ರಿಟ್ರೀವ್ ಮಾಡಲಾಗಿದೆ, ಲುಮಿನಾರ್ ಟೆಸ್ಟ್ ಮಾಡಿಸಿ, ಜೊತೆಗೆ ಇನ್ನೊಂದಷ್ಟು ಏನು ಇವರು ಮೊಬೈಲ್ಗಳಲ್ಲಿ ಡೇಟಾವನ್ನು ಡಿಲೀಟ್ ಮಾಡಲಾಗಿತ್ತು, ಜೊತೆಗೆ CCTV DVRಗಳಲ್ಲಿ ಡೇಟಾವನ್ನು ಡಿಲೀಟ್ ಮಾಡಲಾಗಿತ್ತು. ಇವುಗಳೆಲ್ಲವೂ ರಿಟ್ರೀವ್ ಆಗಿರೋದ್ರಿಂದ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯವನ್ನು ನಾಶ ಮಾಡಿದ್ರು ಅಂತ ಹೇಳೋದಕ್ಕೆ ಪೊಲೀಸರ ಬಳಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್ಗಳನ್ನು ಈಗ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಈಗ ಒಂದ್ ಕಡೆ CFSL ರಿಪೋರ್ಟ್, ಮತ್ತೊಂದು ಕಡೆ ಬಾಡಿಯನ್ನ ಡಿಸ್ಪೋಸ್ ಮಾಡಿ ಸಾಕ್ಷ್ಯಗಳನ್ನ ನಾಶ ಮಾಡೋದಿರ್ಬೋದು, ಇದೆಲ್ಲದರಲ್ಲೂ ಪಾತ್ರ ದರ್ಶನ್ ಅವ್ರದ್ದೇ ಇರೋದ್ರಿಂದ ದರ್ಶನ್ ಅವ್ರನ್ನ A1 ಮಾಡೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಏನು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಕ್ಕೆ ಈಗಾಗಲೇ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ 164 ಹೇಳಿಕೆಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದಾಖಲು ಮಾಡಿದ್ದಾರೆ, ಅದು ಆತ ಸ್ಟೋನಿ ಬ್ರೂಕ್ ಪಬ್ನಿಂದ ಹೋದ ನಂತರ ದಾಖಲಾದಂಥ ಏನು ಆಗ ಜೊತೆಯಲ್ಲಿದ್ದಂಥ ನಟ ಚಿಕ್ಕಣ್ಣ ಇರ್ಬೋದು, ಯಶಸ್ ಸೂರ್ಯ ಇರ್ಬೋದು, ಜೊತೆಗೆ ಏನು ಅಲ್ಲಿಂದ ಹೋದ ಬಳಿಕ ಯಾರಿಂದ ಹಣವನ್ನು ಪಡೆದುಕೊಂಡಿದ್ದ, ಒಬ್ಬರಿಂದ 40 ಲಕ್ಷ ಹಣವನ್ನು ಪಡೆದುಕೊಂಡಿದ್ದ, ಅಲ್ಲದೆ ಆತ ನಟಿಸ್ತಾ ಇದ್ದಂಥ ಡೆವಿಲ್ ಚಿತ್ರತಂಡದ